ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ, ಪಾರಂಪರಿಕ ನಗರಿ, ಸ್ವಚ್ಛ ನಗರಿ ಮೈಸೂರು ಜಿಲ್ಲೆಯ ಶ್ರೀಮಂತ ಇತಿಹಾಸದ ಜೊತೆಗೆ ಪುರಾತತ್ವ, ವಾಸ್ತುಶಿಲ್ಪ ಮತ್ತು ಪರಂಪರೆಯ ಮೌಲ್ಯವನ್ನು ಚಿತ್ರಿಸುವ ಹಲವಾರು ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು, ಕೋಟೆಗಳು, ದೇವಾಲಯಗಳು, ಮಸೀದಿಗಳು ಹಾಗೂ ಚರ್ಚ್ಗಳು, ಎಷ್ಟು ಹೇಳೋದಲ್ವಾ, ಇಷ್ಟೆಲ್ಲ ಹೊಂದಿರುವಂತಹ ಮೈಸೂರಿಗೆ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಇಡೀ ದಿನ ನಾವು ಮೈಸೂರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಮಕ್ಕಳು ಕರ್ಕೊಂಡು ನನ್ನ ಫ್ರೆಂಡ್ ಅಂದರೆ ನನ್ನ ಮಗಳನ್ನ ಫ್ರೆಂಡ್ ಅಮ್ಮ ಮತ್ತು ನಾನು, ಅವ್ರ ಮಕ್ಕಳಿಬ್ಬರು, ನನ್ನ ಮಕ್ಕಳಿಬ್ಬರು, ಒಟ್ಟು ಈಗ 6 ಜನ ನಾವೀಗ ಮೈಸೂರಿಗೆ ಹೊರಟಿದ್ದೀವಿ. ಫಸ್ಟು ನಾವು ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿನ ನೋಡೋಣ, ದರ್ಶನ ಮಾಡೋಣ ಅಂತ ಹೇಳಿ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ನಾವು ಪಯಣ ಬೆಳೆಸ್ತಾ ಇದ್ದೀವಿ. ನೋಡಿ, ಮಕ್ಕಳು ಫುಲ್ಲು ಚಾಮುಂಡಿ ಬೆಟ್ಟಕ್ಕೆ ಬರೋ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿದ್ದಾರೆ. ಫುಲ್ ಹಂಗೆ ಮಲ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ ನಂತರ ಬೇರೆ ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಇದೆಲ್ಲ ಮಕ್ಕಳು ಒತ್ತಾಯದ ಮೇರೆಗೆ ಬರ್ತಿರೋದು ಅಂತಲೇ ಹೇಳ್ಬೋದು. ಮಕ್ಕಳು ಎಕ್ಸಾಮ್ಸ್ ಎಲ್ಲ ಮುಗಿಸಿದ ನಂತರ ಎಲ್ಲ ದೇವಸ್ಥಾನಗಳಿಗೂ ಟೆಂಪಲ್ ರನ್ನಿಂಗ್ ಮಾಡ್ತಿದ್ದಾರೆ, ರಿಸಲ್ಟ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲ ಅರ್ಕೆಗಳು ಮಾಡ್ಕೊಂಡಿದ್ದಾರೆ. ದರ್ಶನ ಮಾಡ್ತೀವಿ ಅಂತೇಳಿ ಮಹದೇಶ್ವರ ಬೆಟ್ಟ ಆಯಿತು, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ ನಂತರ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವಿಲ್ಲೇನು ಪೂಜೆ ಸಾಮಾನೆಲ್ಲ ಏನು ತೊಗೊಳ್ಳಿಲ್ಲ, ಯಾಕಂದ್ರೆ ಅಲ್ಲಿ ಎಲ್ಲಿ ಪೂಜೆ ಏನು ಮಾಡೋದಿಲ್ಲ. ಈಗ ಯಾವುದೇ ದೇವಸ್ಥಾನದಲ್ಲಿ ನಾವೇನೇ ಕೊಟ್ಟರು ಎಲ್ಲ ತೆಗೆದು ಒಂದು ಸೈಡ್ ಹಾಕ್ತಾರೆ. ಸೊ ಹಾಗಾಗಿ ಹಾಗೆ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇಲ್ಲಿ ಮಕ್ಕಳು ಇಬ್ಬರೂ ಕೂಡ ಮಲ್ಲಿಗೆ ಹೂ ತೊಗೊಂಡು, ಅವಳ ಫ್ರೆಂಡು, ನನ್ನ ಮಗಳು ಮತ್ತು ಅವಳ ಫ್ರೆಂಡ್ ಪ್ರಜ್ಞಾ ಇಬ್ಬರೂ ಕೂಡ ಮಕ್ಕಳು ಹೂ ಮುಡ್ಕೊಂಡು ನಮ್ಮ ಮಲ್ಲಿಗೆ ಹೂ ಬೇಕು ಅಂತೇಳಿ ತೊಗೊಂಡು ಮುಡ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗಿದ್ದು ನೋಡಿ, ಇವಾಗ ಬಂದ್ವಿ. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಇಲ್ಲಿ ಬಂದ್ವಿ, ತುಂಬ ರಶ್ ಅಂತೇನು ಅನ್ನಿಸ್ಲಿಲ್ಲ, ಕ್ಯೂ ತುಂಬ ಹೊತ್ತು ನಿಲ್ಲಿಲ್ಲ ಎಲ್ಲೂ. ಹಾಗೆ ಡೈರೆಕ್ಟ್ ಹೋದ್ವಿ. ನಾವು ಹೋಗಿದ್ದು ಗುರುವಾರ, ಸುಮಾರು ಒಂದು 2 ವಾರನೇ ಆಯಿತು ಅನಿಸುತ್ತೆ ನಾವು ಹೋಗಿ, ಹೆಚ್ಚು ಕಮ್ಮಿ 2 ವಾರ ಆಯಿತು ಹೆಚ್ಚು ಕಮ್ಮಿ ನಾವು ಹೋಗಿ. ಇಲ್ಲಿ ನೋಡಿ, ಇದಿಷ್ಟು ಜನ ನಾವು ಬಂದಿದ್ದು ಅಂಥದ್ದು. ಈಗ ಕ್ಯೂ ತುಂಬ ಜಾಸ್ತಿ ಏನಿರಲಿಲ್ಲ, ಆರಾಮ್ಸೆ ಒಳಗಡೆ ಪಾಸ್ ಆದ್ವಿ. ಆದರೆ ಒಳಗಡೆ ನಾನು ಯಾವುದೇ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ಮೊದಲೇ ಹೇಳಿದರು ಒಳಗಡೆ ಯಾವುದೇ ಶೂಟ್ ಮಾಡೋಂಗಿಲ್ಲ ಅಂತೇಳಿ. ಅಲ್ಲಿ ದರ್ಶನ ಮಾಡಿಕೊಂಡು ನಂತರ ನಾವು ಇಲ್ಲಿ ಮಹಿಷಾಸುರನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಮೊದಲು ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಬಂದಾಗ ಮಹಿಷಾಸುರನ ಹತ್ರ ಬಂದರೆ ತುಂಬ ದೊಡ್ಡದಾಗಿದೆ, ಎಷ್ಟು ಎತ್ತರವಾಗಿ, ಎಷ್ಟು ಭಯಂಕರವಾಗಿದೆ ಅಂತ ಅನ್ಸೋದು. ಇವಾಗ ಅದೇ ಅಂದ್ಕೋತಾ ಇದ್ವಿ, ತುಂಬ ಚಿಕ್ಕದಾಗ್ಬಿಟ್ಟಿದೆಯಲ್ಲ ಚಾಮುಂಡಿ ಇದು ಮಹಿಷಾಸುರನ ವಿಗ್ರಹ ಅಂತ ಅಂದ್ಕೊಂಡ್ವಿ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಒಂದಷ್ಟು ಫೋಟೋಶೂಟ್ ಮುಗಿಸಿದ ನಂತರ ನಾವಿಲ್ಲಿ ನಂದಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಾಮುಂಡಿ ಬೆಟ್ಟದಲ್ಲೇ ಇರುವಂತಹ ನಂದಿ ದರ್ಶನ ಕೂಡ ಮಾಡೋಕ್ಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತಲೇ ಹೇಳ್ಬೋದು. ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದಿರಲಿಲ್ಲ, ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೆ, ಬಟ್ ನಂದಿ ದರ್ಶನ ಮಾಡಿರಲಿಲ್ಲ ನಾನು. ಇವತ್ತು ಇಲ್ಲಿ ನನ್ನ ಫ್ರೆಂಡ್ ಅಂದರೆ ನನ್ನ ಮಗಳು ಇನ್ನು ಫ್ರೆಂಡ್ ಅಮ್ಮ, ಈಗ ನನಗೂ ಒಂಥರ ಫ್ರೆಂಡ್ ಆಗಿದ್ದಾರೆ ಅವರು ಹೇಳಿದ್ರು ಹಿಂಗೆ ಹೋಗಿ ಬರೋಣ ಅಂತೇಳಿ. ಸರಿ ಆಯಿತು ಅಂತೇಳಿ ಇಲ್ಲಿ ನಂದಿ ದರ್ಶನ ಕೂಡ ಮಾಡಿದ್ವಿ. ನಂದಿ ದರ್ಶನ ಮಾಡಿ ಇಲ್ಲೂ ಒಂದಷ್ಟು ಎಲ್ಲೋದ್ರೂ ಇವಾಗ ಫೋಟೋಶೂಟ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ನಂತರ ನಾವು ಬಂದಿದ್ದೆ ಅರಮನೆಗೆ. ಮೈಸೂರಿಗೆ ಬಂದು ಅರಮನೆಗೆ ಬರದೇ ಇರೋಕ್ಕಾಗತ್ತಾ? ಇಲ್ಲಿ ಎಷ್ಟೊಂದು ಪಾರಿವಾಳಗಳಿತ್ತು. ಈ ಪಾರಿವಾಳಗಳನ್ನೆಲ್ಲ ಒಂದು ಸಲ ಓಡಿಸೋಣ ಅಂತ ಹೇಳಿ ಇದೆಲ್ಲ ಹಂಗೆ ಶೂಟ್ ಮಾಡ್ತಿದ್ದೆ. ನನ್ನ ಮಗಳು ಇಬ್ಬರು ಬಂದು ಓಡಿಸಿದ್ರು ಇಲ್ಲೊಂಚೂರು, ಅದನ್ನು ಸ್ವಲ್ಪ ಹಾಗೆ ಶೂಟ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ಕಾಯಿನ್ಸ್ಗಳೆಲ್ಲ ಒಂದಷ್ಟು ಕಲೆಕ್ಷನ್ಸ್ ಇತ್ತು. ಇದನ್ನೆಲ್ಲ ಮೋಸ್ಟ್ಲಿ ಮಾರಾಟಕ್ಕೆ ಇಟ್ಟಿದ್ರು ಅನಿಸುತ್ತೆ. 20 ಪೈಸಾ, 5 ಪೈಸಾ, 10 ಪೈಸಾ, 1 ಪೈಸಾ, ಈ ಥರ ಹಳೆ ಕಾಯಿನ್ಸ್ಗಳನ್ನೆಲ್ಲ ಇಟ್ಟಿದ್ರು. ಅದನ್ನು ಹಂಗೆ ಶೂಟ್ ಮಾಡಿಕೊಂಡು ಇವಾಗ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಫೀಸು ಕಟ್ಟಿ ಟಿಕೆಟ್ ತೊಗೊಂಡು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಅರಮನೆಗೆ ಬಂದ್ರೇ ಏನೋ ಒಂಥರ ತುಂಬ ಖುಷಿಯಾಗತ್ತೆ. ಅರಮನೆ ಅಂದರೆ ಮೈಸೂರು ಅಂದ್ರೇ ಒಂಥರ ಸಾಂಪ್ರದಾಯಿಕ ನಗರಿ ಅಂತ ಏನು ಹೇಳ್ತೀವಿ, ಆ ಥರ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ, ಅರಮನೆ ಒಳಗಡೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಒಂಥರ ಅಪ್ರಿಷಿಯೇಷನ್, ಅರಮನೆಗೆ ಬಂದಿದ್ದೀವಿ ನಾವು ಅಂತ ಒಂದು ಸಲ ಅನಿಸುತ್ತೆ. ದಸರಾ ಟೈಮಲ್ಲಿ ಬರಬೇಕು, ತುಂಬ ಅಲಂಕಾರ ಮಾಡಿರ್ತಾರೆ, ಅವಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ. ದಸರಾ ಟೈಮಲ್ಲೆಲ್ಲ ಅಲೋ ಮಾಡಲ್ಲ, ಹಾಗೆ ಅವತ್ತು ಮೈಸೂರುಗಳಿಗೆ ಬರೋಕ್ಕೂ ಆಗಲ್ಲ, ತುಂಬ ರಶ್ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ಇವಾಗಲೇ ಎಂಜಾಯ್ ಮಾಡೋಣ ಅಂಥೇಳಿ ಅರಮನೆಗೆ ಬಂದಿದ್ದೀವಿ. ಅರಮನೆ ತುಂಬ ವರ್ಷಗಳಾಗಿತ್ತು, ತುಂಬನೇ ವರ್ಷ ಆಗಿತ್ತು ಅಂತ ಅನಿಸುತ್ತೆ. ಸುಮಾರು ಒಂದು 10 ವರ್ಷನೇ ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಗೆ ಬಂದು. ಮೈಸೂರಿಗೆ ಬಂದಿದ್ವಿ, ಬಟ್ ಅರಮನೆಗೆ ಬಂದು ಒಂದು 10 ವರ್ಷ ಆಗಿತ್ತು ಅನಿಸುತ್ತೆ.
ನಾವಿಲ್ಲಿ ಹೋಗಿರಲೇ ಇಲ್ಲ, ಅರಮನೆಗೆ ಹೋಗಿರಲೇ ಇಲ್ಲ. ಬಟ್ ಇವತ್ತು ಹೋಗೋಣ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸಲ ಅಂತ ಹೇಳಿ, ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಕರ್ಕೊಂಡು ಬಂದಿದ್ದು, ಅವ್ರಿಗೂ ಎಲ್ಲ ಮರ್ತಿರುತ್ತೆ. ಸೊ ಹಾಗಾಗಿ ಅವರು ಒಂದು ಸಲ ನೋಡಲಿ. ಮಗಳು ಇನ್ನು ಹಾಸ್ಟೆಲ್ಗೆ ಹೊರಟೋಗ್ತಾಳೆ, ಇನ್ನೊಂದಷ್ಟು ವರ್ಷ ಅವಳು ಏನು ಹೊರಗಡೆ ಎಲ್ಲೂ ನಾವು ಸುತ್ತಾಡ್ಸೋಕ್ಕಾಗೋದಿಲ್ಲ. ಇನ್ನು ಎಜುಕೇಷನ್ ಅಂತ ಅದರಲ್ಲೇ ಮುಳುಗೋಗ್ಬೇಕಾಗತ್ತೆ ಅವಳು. ಸೊ ಹಾಗಾಗಿ ಒಂದಷ್ಟು ತೋರಿಸ್ಕೊಂಡು ಹೋಗೋಣ ಮೈಸೂರಿಗೆ ಅಂತೇಳಿ ಮೈಸೂರಿಗೆ ಬಂದಿದ್ದೀವಿ. ಮೈಸೂರೇ ಅಂತಲ್ಲ, ಈಗ ಇದಕ್ಕಿಂತ ಮುಂಚೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ, ಬಟ್ ನನಗೆ ಅದನ್ನು ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ. ಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಚನ್ನಪಟ್ಟಣದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ, ಗೌಡಹಳ್ಳಿ ಅಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹೀಗೆ ಸುಮಾರು ಕಡೆ ಸುತ್ತಾಡ್ತಾ ಇದ್ದೀವಿ ನಾವು. ಇವತ್ತು ಮೈಸೂರಿಗೆ ಬಂದಿದ್ವಿ. ಇದು ಹೋಗಿ ತುಂಬ ದಿನ ಆಯಿತು, 1 ವಾರ 2 ವಾರನೇ ಆಯಿತು. ಬಟ್ ನನಗೆ ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಮಕ್ಕಳೆಲ್ಲ ರಜಾ ಇದ್ದಾರೆ, ಮನೇಲಿದ್ದಾರೆ. ಹೊರಗಡೆ ಓಡಾಡೋದು ಮತ್ತು ಮನೆಗೆ ಯಾರು ಗೆಸ್ಟ್ ಬರ್ತಾರೆ, ಕೆಲಸ ಮತ್ತು ಹೆಲ್ತ್ ಸ್ವಲ್ಪ, ನಾನು ಇದೆಲ್ಲ ಮಹದೇಶ್ವರ ಬೆಟ್ಟ, ಮೈಸೂರು ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದ ನಂತರ ಸ್ವಲ್ಪ ಹೆಲ್ತು ಕೂಡ ಸ್ವಲ್ಪ ಹಾಳಾಯಿತು. ಸೊ ಹಾಗಾಗಿ ಅದು ರೆಸ್ಟು ಅದು ಇದು ಅಂತ ಹೇಳಿ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಲೇಟಾಗಿ ಬರ್ತಿದೆ ವೀಡಿಯೋಸ್ಗಳು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿನ ಕಲಾಕೃತಿಗಳು, ಇಲ್ಲಿನ ಕಂಬಗಳು, ಈ ದರ್ಬಾರ್ ಹಾಲು ಎಲ್ಲ ನೋಡ್ತಿದ್ರೆ ಕಳೆದೇ ಹೋಗ್ತೀವಿ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಪುಣ್ಯಕ್ಕೆ ಏನಂದರೆ ಇಲ್ಲೊಂದು ಫೋಟೋ ಶೂಟ್ಗೆ ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು ಏನು ಫೋಟೋ ತೆಗಿಬಾರ್ದು ಆ ಥರ ಎಲ್ಲ ಕಂಡೀಷನ್ಸ್ ಏನಿಲ್ಲ. ಫೋಟೋ ಎಲ್ಲ ಆರಾಮ್ಸೆ ತಗೋಬೋದು ನಾವಿಲ್ಲಿ ಎಲ್ಲೇ ಇದು ಮಾಡಿದ್ರು. ಆದರೆ ಒಂದು ಲೈನ್ಸ್ ಹಾಕಿರ್ತಾರೆ, ಒಂದು ಬಾರ್ಡ್ರ್ ಹಾಕಿರ್ತಾರೆ, ಅದನ್ನು ಬಿಟ್ಟು ಒಳಗಡೆ ಆಗೋಂಗಿಲ್ಲ ಅಷ್ಟೇ. ಇಲ್ಲಿ ಖಾಸಗಿ ದರ್ಬಾರ್ ಹಾಲ್ ಮತ್ತು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಫೋಟೋಗ್ರಫಿ ಇದೆಲ್ಲ ಪೇಂಟಿಂಗ್ಸು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಆವಾಗಲೇ ಎಷ್ಟು ಟ್ಯಾಲೆಂಟೆಡ್ ಇದ್ದರು ಎಲ್ಲರೂ ಅಂತ ಅನಿಸುತ್ತೆ. ಮತ್ತು ಈ ಅರಮನೆ ನಿರ್ಮಾಣ ಮಾಡೋದಕ್ಕೆ 15 ವರ್ಷ ಟೈಮ್ ತೊಗೊಂಡ್ರು. ಬರೀ 40 ಲಕ್ಷದಲ್ಲಿ 15 ವರ್ಷ ಟೈಮ್ ತೊಗೊಂಡು ಕಟ್ಟಿದ್ದಂತೆ. ಈಗ 40 ಲಕ್ಷಕ್ಕೆ ಒಂದು ಸಿಂಪಲಾಗಿರುವಂಥ ಮನೆಯೂ ಕೂಡ ಕಟ್ಟೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಅರಮನೆನ ಹೆಂಗೆ ಕಟ್ಟಿದ್ದಾರೆ ಅಂತ ನಮಗೆ ಒಂಥರ ತುಂಬ ಖುಷಿಯಾಗುತ್ತೆ. ನಮ್ಮ ಮೈಸೂರಲ್ಲಿ ಇದೆಯಲ್ಲ ಈ ಥರ ಅದೆಲ್ಲ ಅಂತ ನಮಗೂ ಕೂಡ ಒಂಥರ ಖುಷಿಯಾಗತ್ತೆ. ನೀವಿಲ್ಲಿ ನೋಡ್ತಾ ಇರೋಂಥದ್ದು ಇಲ್ಲಿ ರಾಜರ ಕಾಲದಲ್ಲಿ ಇದೆಲ್ಲ ಹೊರಗಡೆ ದೇಶಕ್ಕೆ ಹೋದಾಗ ಅಥವಾ ಹೊರಗಡೆ ರಾಜ್ಯಕ್ಕೆ ಹೋದಾಗ ಅವ್ರು ಕೊಟ್ಟಿದ್ದಂತಹ ಗಿಫ್ಟ್ಸ್ಗಳಿದೆಲ್ಲ ಅಂತ ಗಿಫ್ಟ್ಗಳಂತ ಅಲ್ಲೊಂದು ಹಾಕಿದ್ರು, ಮೆನ್ಷನ್ ಮಾಡಿದ್ರಲ್ಲಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಗಿಫ್ಟ್ಸ್ಗಳನ್ನೂ ಕೂಡ ಇಲ್ಲಿ ಶೋ ಮಾಡಿದರು. ಮತ್ತು ಆಗಿನ ಕಾಲದಲ್ಲಿ ರಾಜರುಗಳು ರಾಜರು ಎಲ್ಲ ಕೂತ್ಕೋತಾ ಇದ್ದಂತಹ ಚೇರ್ಗಳಾಗಿರ್ಬೋದು. ಇದು ಡ್ರೆಸ್ಸಿಂಗ್ ಟೇಬಲ್ ಅನಿಸುತ್ತೆ. ಮತ್ತು ಇದು ನೋಡಿ ಚೇರ್ಗಳು, ಬೆಳ್ಳಿ ಇಂದ ಮಾಡಿದಂತಹ ಚೇರ್ಗಳು ಎಲ್ಲ ಕೂಡ ಇಲ್ಲಿ ಶೋ ಅಪ್ ಮಾಡಿದರು. ತುಂಬ ಚೆನ್ನಾಗಿದೆ. ಅವೆಲ್ಲ ನೋಡ್ತಿದ್ರೆ ನಾವು ಒಂದ್ಸಲ ಕೂತ್ಕೋಬೇಕಲ್ವ, ನಮಗೂ ಆ ಫೀಲ್ ಬರುತ್ತೆ ಅನಿಸುತ್ತೆ. ಮತ್ತು ಇಲ್ಲಿ ಬಾಗಿಲುಗಳಿಗೆ ಪ್ರತಿ ಒಂದರಲ್ಲೂ ಕಲಾಕೃತಿಗಳು ಕಾಣಿಸುತ್ತೆ. ಇಲ್ಲಿ ತುಂಬ ಖುಷಿಯಾಗುತ್ತೆ. ನಾವು ಯಾವ ಪ್ಲೇಸ್ ನೋಡಿದ್ರು ನಿಂತ್ಕೊಂಡು ಫೋಟೋ ತೊಗೋಬೇಕು ಅನಿಸುತ್ತೆ. ಈ ಬಾಗಿಲುಗಳು ಎಲ್ಲ ಬಾಗಿಲುಗಳು ಒಂದೇ ಥರ ಇದೆ. ಮತ್ತು ಅಂಬಾರಿ, ಅರಮನೆಯಲ್ಲಿ ಅಂಬಾರಿ ನೋಡೋಕ್ಕೆ ಹೋಗ್ಬೇಕಲ್ವ. ಈ ಅಂಬಾರಿನ ನೋಡಿ ತುಂಬ ಖುಷಿ ಆಯಿತು. ಈ ಚಿನ್ನದ ಅಂಬಾರಿ ನೋಡಿ, ಇದನ್ನೆಲ್ಲ ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ವಿ. ನೋಡಿ, ಈ ಸ್ಟ್ಯಾಚು ಅಂತೂ ನಿಜವಾಗ್ಲೂ ರಾಜರೇ ಕೂತಿದ್ದಾರೆ ಅನಿಸುತ್ತೆ, ಆ ಥರ ಅನಿಸ್ತಿದೆ ಈ ಸ್ಟ್ಯಾಚು ನೋಡಿದಾಗ. ಇಲ್ಲಿ ಖಾಸಗಿ ದರ್ಬಾರ್ ಹಾಲ್ ಅಂತ, ಮತ್ತು ಏನು ಹೇಳ್ತೀವಿ, ಖಾಸಗಿ ದರ್ಬಾರ್ ಹಾಲು, ಮತ್ತು ಇನ್ನೊಂದು ಯಾವುದೋ ದರ್ಬಾರ್ ಹಾಲ್ ಅಂತ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಆ ಪೇಂಟಿಂಗ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಮಾಡಿರೋಂತಹ ಕಲಾಕೃತಿಗಳು ತುಂಬ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಿಷಿನಲ್ಲಿ ಬರ್ರ ಅಂತ ಮಾಡಿ ಹೋಗ್ಬಿಡ್ತಾರೆ. ಬಟ್ ಆವಾಗ ಎಲ್ಲ ಕೈಯಲ್ಲೇ ಮಾಡಬೇಕು ಅಂದಾಗ ಎಷ್ಟು 15 ವರ್ಷ ಟೈಮ್ ತೊಗೊಂಡಿದ್ದಾರೆ ಅಂದರೆ ಎಷ್ಟು ಕೆತ್ತನೆಗಳಿಗೆಲ್ಲ ನಾವಿಲ್ಲಿ ಎಷ್ಟು ರೆಸ್ಪೆಕ್ಟ್ ಮಾಡಲೇಬೇಕಲ್ವ. ಇದು ಸಾರ್ವಜನಿಕ ದರ್ಬಾರ್ ಹಾಲ್ ಅಂತ ಅನಿಸುತ್ತೆ. ಅಲ್ಲಿ ಬರೆದಿದ್ದರು, ದರ್ಬಾರ್ ಹಾಲ್ ಅಂತಲೇ ಬರೆದಿದ್ರು. ನನಗೆ ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಗೋಲ್ಡ್ ಆ್ಯಂಡ್ ರಾಮ ಗ್ರೀನ್ ಕಲರಲ್ಲಿ ಮಾಡಿದಂಥ ಕಲರ್ ಕಾಂಬಿನೇಷನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಕಂಬಗಳಲ್ಲಿ ಎಷ್ಟು ಕಂಬಗಳಿದೆ, ಇವೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು ಅವರು ಅಂತ ಅನ್ನಿಸ್ತು. ಅಷ್ಟು ಕೊನೆಗೆ ಆಚೆ ಬಂದ್ವಿ. ಮತ್ತು ದಸರಾ ಟೈಮಲ್ಲಿ ಅಲಂಕಾರ ಮಾಡೋದಕ್ಕೆ, ಆನೆಗಳಿಗೆಲ್ಲ ಅಲಂಕಾರ ಮಾಡೋದಕ್ಕೆ ಅದು ಒಡವೆಗಳು ಕೂಡ ಇಲ್ಲಿ ಇತ್ತು. ಲಾಸ್ಟಲ್ಲಿ ಬಂದು ಅರಮನೆ ಮುಂಭಾಗಕ್ಕೆ ಬಂದ್ವಿ. ಒಂದಷ್ಟು ಅಲ್ಲೂ ಕೂಡ ಫೋಟೋ ಶೂಟ್ ಮುಗಿಸ್ಕೊಂಡು ನಾವಿಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಯಾವುದು ಅಕ್ವಾ ವರ್ಲ್ಡ್, ಅಂದರೆ ಮೀನಿನ ಲೋಕ, ಅಕ್ವಾ ವರ್ಲ್ಡ್ಗೆ ಹೋಗಿದ್ದೀವಿ. ಇಲ್ಲಿ ಬಂದ್ವಿ. ತುಂಬ ವೆರೈಟೀಸ್ ಆಫ್ ಫಿಶ್ಗಳಿತ್ತು. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಫಿಶ್ಗಳು. ಇದನ್ನೆಲ್ಲ ಮಕ್ಳಿಗೆ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ನಾವಿಲ್ಲಿ ಬಂದು ಟಿಕೆಟ್ ತೊಗೊಂಡಿದ್ದು 450, ಅಂದರೆ ಪ್ಯಾಕೇಜಲ್ಲಿ ಈ ಅಕ್ವಾ ವರ್ಲ್ಡ್ ಒಂದು, ಮತ್ತು ಮಿರರ್ ಮೇಜ್ ಅಂತ ಒಂದು, ಹಾಗೆ ಇನ್ನೊಂದು
ಸ್ನೋ ಸಿಟಿ ಇದಕ್ಕೆ ಮೂರಕ್ಕೂ ಸೇರಿಸಿ ಪ್ಯಾಕೇಜು 450 ರುಪೀಸ್ ಅಂತೇಳಿ ತೊಗೊಂಡಿದ್ವಿ ನಾವು. ಅಕ್ವಾ ವರ್ಲ್ಡು ಮತ್ತು ಸ್ನೋ ಸಿಟಿ ಮತ್ತು ಮಿರರ್ ಮೇಜ್ ಅಂತ ಇವು ಮೂರಕ್ಕೂ ಸೇರಿ 450 ಆಯಿತು. ಒಬ್ಬೊಬ್ರಿಗೆ 450. ಇದಿಷ್ಟು ಪ್ಯಾಕೇಜಲ್ಲಿ ನಾವು ಟಿಕೆಟ್ನ ತೊಗೊಂಡು ಇಲ್ಲಿ ಫಸ್ಟು ಅಕ್ವಾ ವರ್ಲ್ಡ್ಗೆ ಹೋದ್ವಿ. ಇಲ್ಲಿ ಹೋಗಿ ಒಂದಷ್ಟು ಫಿಶ್ಗಳೆಲ್ಲ ನೋಡಿದ್ವಿ. ಚೆನ್ನಾಗಿತ್ತು. ಇಲ್ಲೂ ಕೂಡ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ನೋಡ್ಬೋದು ಆರಾಮ್ಸೆ. ತುಂಬ ವೆರೈಟೀಸ್ ಆಫ್ ಫಿಶ್ಗಳು ಇಲ್ಲಿದೆ. ಹೆಸ್ರುಗಳಂತೂ ಅವೆಲ್ಲ ಗೊತ್ತಿಲ್ಲ, ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ.
ನಾವು ಇಲ್ಲಿಂದ ಹೋಗಿದ್ದು ಸ್ನೋ ಸಿಟಿ ಮಿರರ್ ಮೇಜ್ ಎರಡೂ ಒಂದೇ ಕಡೆ ಇದೆ. ಈಗ ನಾವು ಸ್ನೋ ಸಿಟಿ ಒಳಗಡೆ ಹೋಗಿದ್ದೀವಿ. ಇಲ್ಲಿ ಅವ್ರದ್ದೇ ಆದಂತಹ ಜಾಕೆಟ್ಸ್ಗಳು ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ವೇರ್ ಮಾಡಬೇಕಾಗತ್ತೆ. ನಾವು ಸೇಮ್ ಕಾಶ್ಮೀರಲ್ಲಿ ಹೋದಾಗ ಯಾವ ಥರ ಫೀಲ್ ಆಗುತ್ತೋ ಆ ರೀತಿ ಸೆಟಪ್ ಮಾಡಿದ್ರು ಒಳಗಡೆ. ತುಂಬ ಚೆನ್ನಾಗಿತ್ತು. ಇವಾಗ ನಾವು ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ. ಕಾಲಿಗೆ ಶೂಸ್ಗಳಾಗಿರ್ಬೋದು, ಸಾಕ್ಸು, ಶೂಸು, ಜಾಕೆಟ್ಸು ಎಲ್ಲ ಕೊಟ್ಟಿರ್ತಾರೆ. ಅದು ಒಬ್ಬರು ಯೂಸ್ ಮಾಡಿದ ನಂತರ ಅದನ್ನು ಸ್ಟೀಮ್ ಮಾಡಿ ಕೊಡ್ತಾರಂತೆ. ಸ್ಟೀಮ್ ಮಾಡಂತ ಹೇಳ್ಕೊಟ್ಟಿದ್ರು. ಇಲ್ಲೆಲ್ಲ ಬಂದ್ವಿ, ಸಖತ್ ಮಜಾ ಮಾಡಿದ್ವಿ. ಇಲ್ಲಿ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟು ಆಟ ಆಡಿದ್ರು. ಇಲ್ಲಿ ನಾವೊಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ, ಆಮೇಲಂತೂ ಚಳಿ ಅನ್ಸ್ಬಿಡ್ತು. ನಾನು ಭಾರತೀಯವರಿಬ್ಬರು ಕೂಡ ಹೊರಗಡೆ ಬಂದ್ವಿ. ಆಮೇಲೆ ಮಕ್ಕಳು ಇನ್ನೊಂದು 10 ನಿಮಿಷ 45 ಮಿನಿಟ್ಸ್ ಟೈಮ್ ಇರುತ್ತೆ ಒಳಗಡೆ ಆಟ ಆಡೋದಕ್ಕೆ ಅಂತ ಹೇಳಿ. 45 ಮಿನಿಟ್ಸ್ ನಾವು ಎಷ್ಟಾದರೂ ಆಟ ಆಡ್ಕೊಬೋದು. 45 ಮಿನಿಟ್ಸ್ ಆದಮೇಲೆ ಹೊರಗಡೆ ಬರಬೇಕಾಗತ್ತೆ. ನಾವೊಂದು 30 ಮಿನಿಟ್ಸ್ ಇದ್ವಿ ಅನ್ಸುತ್ತೆ, 15 ಮಿನಿಟ್ಸ್ ಆಗಲಿಲ್ಲ. ತುಂಬ ಕೋಲ್ಡ್ ಅನಿಸ್ಬಿಡ್ತು ನನಗಂತೂ. ಹೊರಗಡೆ ಬಂದುಬಿಟ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಸೆಟಪ್ ಮಾಡಿದ್ದಾರೆ, ತುಂಬ ಶ್ರಮ ಹಾಕಿ ಮಾಡಿದ್ದಾರೆ. ಎಂಜಾಯ್ ಮಾಡಿದ್ವಿ. ಮಕ್ಕಳುಗಳನ್ನೆಲ್ಲ ಅದು ಈ ಸಮ್ಮರ್ ಟೈಮಲ್ಲಿ ತುಂಬ ಹೊರಗಡೆ ಎಷ್ಟು ಬಿಸಿಲಿದೆ, ನಾವು ಒಳಗಡೆ ಹೋಗಿ ಎಷ್ಟು ತಣ್ಣಗೆ ಅನಿಸ್ತು. ತುಂಬ ಅಂದರೆ ತುಂಬ ಖುಷಿಯಾಯಿತು. ತುಂಬ ಒಂಥರ ಚಳಿ ಅನುಭವ, ತುಂಬ ಚೆನ್ನಾಗಿತ್ತು. ಮಕ್ಕಳು ನಾವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಥರ ಸ್ಲೈಡಿಂಗ್ ಕೂಡ ಇತ್ತು ಅಲ್ಲಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಂತರ ಹಾಗೆ ಈ ಥರ ಸ್ಲೈಡಿಂಗ್ಸ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ ನಂತರ ಒಂದಷ್ಟು ಫೋಟೋಶೂಟ್ಗಳಿಲ್ಲಿ. ಅವರು ಕಾಶ್ಮೀರ್ಗೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಫೀಲು. ಆ ಥರ ಒಂದಷ್ಟು ಫೋಟೋಶೂಟ್ಗಳನ್ನೂ ಕೂಡ ಮಾಡಿಸ್ಕೊಂಡ್ರು. ಫೋಟೋಶೂಟೆಲ್ಲ ಆಗಿದ ನಂತರ ನಾವು ನೆಕ್ಸ್ಟು ಹೋಗಿದ್ದು ಮಿರರ್ ಮೇಜ್ ಅಂತೇಳಿ. ಇಲ್ಲ ಅದು ಮಿರರ್ ಮೇಜ್ ಅಂದರೆ ಸುತ್ತ ಮಿರರ್ಗಳಿರುತ್ತೆ. ನಾವು ಅಲ್ಲಿ ದಾರಿ ಹುಡ್ಕೊಂಡು ಹೊರಗಡೆ ಬರಬೇಕು. ಅದು ಯಾವ ಕಡೆ ಏನು ಅಂತ ಅಷ್ಟು ಗೊತ್ತಾಗಲ್ಲ, ಅಷ್ಟು ಸಡನ್ನಾಗಿ ಗೊತ್ತಾಗೋದಿಲ್ಲ. ಅದು ಹೆಂಗಂದರೆ ಸುತ್ತ ಮಿರರ್ ಇರುತ್ತೆ, ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಎಲ್ಲಿ ಬರ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಒಂದು 10 ಮಿನಿಟ್ಸ್ ಅಷ್ಟೇ ಒಳಗಡೆ ಹೋದರೆ ಒಂದು 10 ಮಿನಿಟ್ಸಲ್ಲಿ ಹೊರಗಡೆ ಬಂದುಬಿಡ್ತೀವಿ. ಇಲ್ಲೂ ಕೂಡ ಮಕ್ಕಳು ನಾವು ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಒಳಗಡೆ ಹೋದಾಗ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅದು ಫುಲ್ ಮಿರರ್ ಇರುತ್ತೆ. ನಾವು ಯಾವ ಕಡೆ ಹೋಗ್ತಾಯಿದ್ದೀವಿ ಯಾವ ಕಡೆ ಬರ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಎಲ್ಲ ಕಡೆಯೂ ಕೈನ ಟಚ್ ಮಾಡಿಕೊಂಡು ಬರಬೇಕಾಗತ್ತೆ. ಎಲ್ಲಿ ಮಿರರ್ ಸಿಗಲ್ಲ ಅಲ್ಲಿ ನಾವು ಹೊರಗಡೆ ಎಕ್ಸಿಟ್ ಆಗಬೇಕಾಗತ್ತೆ. ಈ ರೀತಿ ಒಂಥರ ಚೆನ್ನಾಗಿತ್ತು. ಇದು ಮಿರರ್ ಮೇಜು ಕೂಡ ಒಂಥರ ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡು ಮಧ್ಯ ಇದ್ರ ಮಧ್ಯೆ ತಿಂಡಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ನನ್ನ ಮಗಳು ಇನ್ನೊಂದು ಎಡ್ವರ್ಟ್ ಮಾಡಿದ್ಲು. ಅವಳೊಂದು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಅವಳೊಂದು ಟೀ ಶರ್ಟ್ ತೊಗೊಬಂದಿದ್ಲು. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ವೇರ್ ಮಾಡೋದಕ್ಕೆ ಅಂತೇಳಿ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಿದೆ ಅಂತ. ಆ್ಯಕ್ಚುಲಿ ತರಲೇ ಇಲ್ಲ, ಮರ್ತು ಬಂದುಬಿಟ್ಟಿದ್ಲು. ಅದಕ್ಕೋಸ್ಕರ ಅದೊಂದು ಹೊರಗಡೆ ಹೋಗಿ ಅವಳಿಗೆ ಅದೊಂದು ಕೊಡಿಸಿ ತಿಂಡಿ ತಿಂದು ಮಧ್ಯ ಊಟನೂ ಕೂಡ ಮುಗಿಸಿ ಲಾಸ್ಟಲ್ಲಿ ನಾವಿಲ್ಲಿ ಬಂದಿದ್ದು ಬಲಮುರಿ ಫಾಲ್ಸ್ಗೆ ಅಂತೇಳಿ. ಇಲ್ಲಿ ಬಲಮುರಿ ಫಾಲ್ಸ್ಗೆ ಹೆಂಗೂ ಬಂದಿದ್ದೀವಲ್ಲ ಇಲ್ಲಿ ಬರೋಣ ಅಂತೇಳಿ ಬಲಮುರಿ ಫಾಲ್ಸ್ಗೆ ಬಂದ್ವಿ. ಇಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇದ್ವಿ. ಸಂಜೆ ಆಗ್ಬಿಡ್ತು, ಸುಮಾರು ಒಂದು 6 ಗಂಟೆ ಆಗಿದೆ ನಾವಿಲ್ಲಿ ಬಂದಾಗಲೇ. ಸಂಜೆ ಆಯಿತು ಅಂತೇಳಿ ಒಂದು 10 ನಿಮಿಷ ಒಂದು 15 ನಿಮಿಷ ಇಲ್ಲಿದ್ವಿ. ನಾವೆಲ್ಲ ನೀರಲ್ಲೆಲ್ಲ ಏನು ಆಟ ಆಡೋಕ್ಕೆ ಹೋಗಲಿಲ್ಲ, ತುಂಬ ಜನ ಇದ್ದರು, ನೀರಲ್ಲೆಲ್ಲ ಆಟ ಆಡೋಕ್ಕೆ ಹೋಗಲಿಲ್ಲ. ಹಾಗೆ ಒಂದು ಸ್ವಲ್ಪ ತಲ್ಲಿದ್ದು ನಂತರ ಇಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಇದಿಷ್ಟ ಆಗಿತ್ತು ನಮ್ಮ ಇವತ್ತಿನ ಮೈಸೂರಿನ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಒಂಚೂರಾರು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ನಮ್ಮೆಲ್ರಿಗೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಇವತ್ತು ನಾನು ಹೋಗಿ ಬರಲಾ? ಬಾಯ್.